ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ನನ್ನ ವಿಡಿಯೋವನ್ನು ಶುರು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ ಕಾಲ್ ಮಾಡಿದ್ರು ಇಸ್ಕಾನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೋಟನ್ನು ಯೂಸ್ ಮಾಡಿಕೊಂಡು ಕುರ್ಮವನ್ನು ಮಾಡ್ಕೊಂಡಿದ್ದೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕುರ್ಮ ಮಾಡ್ಕೊಳ್ತಾರೆ. ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಸಮ್ಟೈಮ್ಸ್ ಮಾರ್ನಿಂಗೆ ಕರೆಂಟ್ ಹೋಗ್ತಾ ಇರುತ್ತೆ, ಹಾಗಾಗಿ ಮಸಾಲೆ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊಳ್ತಾ ಇದ್ದೀನಿ. ಕಾಯಿ, ಕಡಲೆ, ಹಾಗೆ ಸ್ವಲ್ಪ ಗೋಡಂಬಿ, ಹಾಗೆ ಬಾದಾಮಿ ತಗೊಂಡಿದ್ದೀನಿ. ಜೀರಿಗೆ, ಕರಿಬೇವು, ಹಾಗೆ ಈರುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಕರಿಗೆ ಯಾರು ಹುಣಸೆಹಣ್ಣು ಹಾಕ್ಕೊಳ್ಳಲ್ಲ, ಬೇಕಂದರೆ ಸೇರಿಸ್ಕೋಬೋದಿಲ್ಲ ಅಂದರೆ ಇಲ್ಲ. 1 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನ್ ಧನಿಯಾ ಪೌಡ್ರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರೀತಿ ರುಬ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ನನ್ನ ಮಗ ತರಕಾರಿ ಎಲ್ಲ ಇದೆಲ್ಲ ಬೀಟ್ರೂಟ್ ಎಲ್ಲ ಸ್ವಲ್ಪ ತುರ್ಕೋಟ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಾಗೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಇದಿಷ್ಟ ಆದರೆ ನಮಗೆ ಕುರ್ಮ ಇವಾಗ ರೆಡಿ ಮಾಡ್ಕೋಬೋದು. ಮೊದಲಿಗಿಲ್ಲಿ ಬಾಣಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು 1 2 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಒಂಚೂರು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಮೇಲೆ ಹುರ್ಕೊಂಡ್ಮೇಲೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಇಷ್ಟನ್ನು ಸಹ ಒಂದಾದ್ಮೇಲೆ ಒಂದು 1-2 ನಿಮಿಷ ಗ್ಯಾಪ್ ಕೊಟ್ಟು ಬೇಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲನೂ ಅದರದೇ ಆದಂಥ ಒಂದು ಟೈಮಿಂಗ್ಸಲ್ಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಂಡು ಆಲ್ರೆಡಿ ತುರಿದು ಇಟ್ಕೊಂಡಿದ್ದಂಥ ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಕುರ್ಮ ಮಾಡೋದಕ್ಕೆ ಕೆಲವರು ತುರಿದು ಸೇರಿಸ್ಕೊಳ್ತಾರೆ, ಕೆಲವರು ಕಟ್ ಮಾಡಿ ಸೇರಿಸ್ಕೊಳ್ತಾರೆ. ನಿಮಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಸೇರಿಸ್ಕೋಬೋದು. ಇವಾಗ ಮಸಾಲೆಯನ್ನು ರುಬ್ಬಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲವನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಮೆತ್ತಗಾಗೋ ತನಕ ಬೀಟ್ರೂಟ್ ಎಲ್ಲ ಬೇಯಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ನಮಗೆ ಕುರ್ಮ ರೆಡಿ ಆಗುತ್ತೆ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಬಿಟ್ಬಿಟ್ರೆ ತಳೆ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೆಂಟ್ರಲ್ಲಿ, ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ. ಅದನ್ನು ರೆಡಿ ಆಯ್ತಲ್ವಾ, ಸೈಡ್ಗೆ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ದೋಸೆಯನ್ನು ಹಾಕೊಡೋಣ ಅಂತೇಳಿ ಹಾಕೊಡ್ತಾ ಇದ್ದೀನಿ. ಮಕ್ಕಳು ಸಹ ಸ್ಕೂಲ್ಗೆ ರೆಡಿ ಆಗಿದ್ರು. ಬೇಗ ಬೇಗ ಟಿಫನ್ ಎಲ್ಲ ಕೊಟ್ಬಿಟ್ಟು ನಾನು ಸಹ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತಲ್ಲ. ಸೊ ಹಾಗಾಗಿ ಹಾಗೇನೆ ಬಾಕ್ಸ್ಗೂ ಕೂಡ ಅಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಾಕ್ಸ್ಗೆ ಹಾಕಬೇಕಾದ್ರೆ ಸ್ವಲ್ಪ ಎಲ್ಲನೂ ತಣ್ಣಗೆ ಮಾಡೇ ಹಾಕ್ತೀನಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ. ಸೊ ನಾನು ಎಲ್ಲ ಸ್ನಾನ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಹೂವಿತ್ತು, ಸೊ ಅದನ್ನು ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊಳ್ತಾ ಇದ್ದೀನಿ. ಸಂತೋಷ್ ಅವರು ರೆಡಿ ಆಗ್ತಾಯಿರು, ಬಂದೆ ಅಂತ ಹೇಳಿದರು. ಸೊ ಅವ್ರು ಬರುವಷ್ಟರಲ್ಲಿ ರೆಡಿ ಆಗಿಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಬಂದರೆ ತುಂಬ ಅರ್ಜೆಂಟ್ ಮಾಡ್ತಾರೆ ಅಂಥೇಳಿ ನಮಗೆ ಗೇಟ್ ತನಕ ಅಲ್ಲಿ ಡ್ರಾಪ್ ಮಾಡಿಕೊಟ್ರು. ಮತ್ತು ಅಲ್ಲಿಂದ ನಾನು ಬಸ್ಸಲ್ಲಿ ಹೊರಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ತನಕ ಇನ್ನು ಆಟೋದೆಲ್ಲ ವೆಯ್ಟ್ ಮಾಡೋ ಅಂಥದ್ದು ಬೇಡ, ಟೈಮ್ ಆಗಿಬಿಡುತ್ತೆ. ಇಲ್ಲೆಲ್ಲ ಆಟೋಸಲ್ಲಿ ಓಡಾಡಬೇಕು, ಹಾಗಾಗಿ ಟೈಮ್ ಆಗುತ್ತೆ ಅಂತೇಳಿ ಬಿಟ್ಟರು. ಮತ್ತು ಇಲ್ಲಿಂದ ಆ ಕಡೆ ಶಿಫ್ಟ್ ಆಗಬೇಕಾದ್ರೆ ಅಂಡರ್ಗ್ರೌಂಡಲ್ಲಿ ಹೋಗಬೇಕು. ಹಾಗಾಗಿ ನಾನು ಸಹ ಅಲ್ಲೇ ಹೊರಟೆ. ನೈಟೆಲ್ಲ ಓಡಾಡಬೇಕಾದ್ರಲ್ಲಿ ತುಂಬ ಭಯ ಅಂತ ಅನಿಸ್ತಾ ಇರುತ್ತೆ. ಬಟ್ ಒಂದು ಕಡೆ ಸೇಫ್ಟಿ ಓಕೆ, ಈ ರೋಡೆಲ್ಲ ದಾಟುವಾಗ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಓಕೆ. ಬಟ್ ನೈಟೆಲ್ಲ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಮಳೆ ಎಲ್ಲ ಬಂದುವಾಗ ಅಲ್ಲಿ ರೋಡಲ್ಲಿ ಇರ್ತಕ್ಕಂಥ ನಾಯಿಗಳೆಲ್ಲ ಒಳಗಡೆ ಬಂದುಬಿಟ್ಟಿರುತ್ತೆ, ತುಂಬ ಇರುತ್ತಲ್ವ. ಅವಾಗ ಒಬ್ಬರೇ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಅವಾಗಲೂ ಅಷ್ಟೇ ತುಂಬ ಭಯ ಆಗ್ತಾ ಇರುತ್ತೆ. ಬೆಂಗಳೂರು ಟ್ರಾಫಿಕಲ್ಲಂತೂ ಎಲ್ಲಾದರೂ ಊರಿಗೆ ಹೋಗ್ಬಿಟ್ಟು ಬರ್ಬೋದು, ಆದರೆ ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಬರ್ಬೇಕಂತ ಹೇಳಿದ್ರೇ ತುಂಬಾ ಟೈಮ್ ಆಗುತ್ತೆ. ಫುಲ್ ಡೇನೇ ತಗೊಳುತ್ತೆ. ಅಲ್ಲಿಗೋಸ್ಕರ ಫಸ್ಟ್ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿದ್ದಾಯಿತು. ಮೆಜೆಸ್ಟಿಕ್ಕಿಂದ ಮತ್ತೆ ನಾನು ಇಸ್ಕಾನ್ಗೆ ಹೊರಟಿದ್ದಾಯಿತು. ಫಸ್ಟ್ ಇವಾಗ ಮೆಜೆಸ್ಟಿಕ್ಕಿಗೆ ಬಂದೆ. ತುಂಬ ದಿನ ಆದಮೇಲೆ ಮೆಜೆಸ್ಟಿಕ್ಕಿಗೆ ಬಂದಿದ್ದು. ಊರಿಗೆಲ್ಲ ಹೋಗಬೇಕಾದ್ರೆ ಬನಶಂಕರಿ ಕಡೆಯಿಂದ ಹೋಗ್ತಾ ಇದ್ವಿ.
ಸೊ ಎಲ್ಲ ಮುಗಿಸ್ಕೊಂಡು ನಾವು ಸಹ ಮೆಜೆಸ್ಟಿಕ್ಕಲ್ಲಿ ಬಂದುಬಿಟ್ಟು ಅಲ್ಲಿಂದ ಇಸ್ಕಾನ್ಗೆ ಬಂದ್ವಿ. ಫ್ರೆಂಡ್ಗೆ ಬಂದುಬಿಟ್ಟು ಇಸ್ಕಾನ್ ಅವ್ರಿಗೆ ನಿಯರೇನೆ, ಸೊ ಹಾಗಾಗಿ ಅವ್ರು ಏನು ಮಾಡಿದರು, ಇಸ್ಕಾನ್ಗೆ ಹೋಗಿದ್ರು. ನಾನು ಮೆಜೆಸ್ಟಿಕ್ಕಿಂದ ಇಸ್ಕಾನ್ಗೆ ಹೊರಟಿದ್ದಾಯಿತು. ನೆಕ್ಸ್ಟ್ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ. ಆದರೆ ವಾತಾವರಣ ತುಂಬ ವರ್ಷದಿಂದ ಇದ್ದೀನಿ ಬ್ಯಾಂಗ್ಳೂರಲ್ಲಿ, ಬಟ್ ಇಸ್ಕಾನನ್ನು ನೋಡೋಕ್ಕೆ ಆಗಿರಲಿಲ್ಲ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಸಿಸ್ಟಮು ಕೂಡ ತುಂಬಾ ಚೆನ್ನಾಗಿದೆ. ಸ್ಲಿಪ್ಪರ್ಸ್ ಎಲ್ಲ ರಿಮೂವ್ ಮಾಡಿ ಪ್ರತಿಯೊಂದು ಕಡೆನೂ ಹ್ಯಾಂಡ್ ವಾಶ್ಗೆ ಅಂತ ಹೇಳ್ಬಿಟ್ಟು, ಹಾಗೆಯೇ ತುಂಬ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಮತ್ತು ಟೆಂಪಲ್ಲು ತುಂಬ ದೊಡ್ಡ ಏರಿಯಾದಲ್ಲಿ ಇರೋದ್ರಿಂದ, ತುಂಬ ಪ್ರಶಾಂತವಾಗಿರೋದ್ರಿಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಹ್ಯಾಪಿ ಅಂತ ಅನಿಸುತ್ತೆ. ಫಸ್ಟ್ ನಾವಿಲ್ಲಿ 2 ಕಡೆ ಹೋಗ್ಬೋದು. ಇಲ್ಲೊಂದು ಕಡೆ 108 ಕಡೆ ನಾವು ಜಪ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು ಕಡೆ ಬಂದುಬಿಟ್ಟು ಡೈರೆಕ್ಟ್ ಹಾಗೆ ದರ್ಶನವನ್ನು ಪಡ್ಕೋಬೋದು. ಸಾಮಾನ್ಯವಾಗಿ ಟೆಂಪಲ್ಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಈ ಕ್ಯೂಗಳಲ್ಲಿ ನಿಲ್ತಕ್ಕಂಥದ್ದೇ ನಮಗೆ ಒಂದು ತಾಳ್ಮೆ ಬರಲಿ ಅಂತೇಳಿ. ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ತುಂಬ ಅರ್ಜೆಂಟ್ ಮಾಡ್ತಾ ಇರ್ತೀವಲ್ವ, ತಾಳ್ಮೆನೇ ಇರೋದಿಲ್ಲ. ಬಟ್ ಟೆಂಪಲ್ಗೆ ಹೋಗಿ ಆ ಕ್ಯೂವಲ್ಲೆಲ್ಲ ವೆಯ್ಟ್ ಮಾಡಿಕೊಂಡು ಒಂದು ದೊಡ್ಡ ಟೆಂಪಲ್ಗಳಿಗೆ ಹೋಗ್ಬಿಟ್ರೆ 2 ಅವರ್ 3 ಅವರ್ ಅಂತೆಲ್ಲ ಅನಿಸ್ಬಿಡುತ್ತಲ್ವ ದೇವ್ರನ್ನ ನೋಡೋದು. ಆ ಟೈಮಲ್ಲಿ ಎಷ್ಟು ತಾಳ್ಮೆಯಾಗಿ ನೋಡ್ತೀವಲ್ವ ದೇವರನ್ನ, ಅದೇ ರೀತಿ ತಾಳ್ಮೆ ಬರಲಿ ಅಂತ ಹೇಳ್ಬಿಟ್ಟೇನೆ ಏನು ಮಾಡ್ತಕ್ಕಂಥದ್ದು ಈ ಕ್ಯೂ ಸಿಸ್ಟಮ್ಗಳನ್ನು ಟೆಂಪಲ್ಗಳಲ್ಲಿ ಮಾಡ್ತಕ್ಕಂಥದ್ದು. ಬೇಕಂತ ಹೇಳಿದ್ರೆ ನಾನು ಈ ಥರ 108 ಟೈಮ್ ಜಪ ಮಾಡಿ ಹೋಗಲ್ಲ ಅಂತ ಹೇಳೋರು ಬೇಕಾದರೆ ಬೇರೆ ಕಡೆಯಿಂದ ಹೋಗ್ಬೋದು. ಬಟ್ ಇಲ್ಲಿ ಒಂದೊಂದು ಸ್ಟೆಪ್ಗಳನ್ನು 108 ಕಲ್ಲುಗಳನ್ನು ಅಲ್ಲಿ ಹಾಕಿರ್ತಾರೆ, ಆ ಟೈಲ್ಸ್ದು ಆ ಬಾಕ್ಸ್ಗಳನ್ನು. ಅಲ್ಲಿ 108 ಟೈಮು ನಾವು ಜಪವನ್ನು ಮಾಡಿಕೊಂಡು ದೇವರನ್ನು ನೋಡ್ಬೋದು. ಅದಂತೂ ತುಂಬಾ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಹಾಗಾಗಿ ನಾನು ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಿಲ್ಲ. ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸಂಡೇ ಟೈಮಲ್ಲೆಲ್ಲ ಬಂದರೆ ಭಜನೆಗಳೆಲ್ಲ ಇರುತ್ತಂತಲ್ಲ, ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತಂತೆ. ಡ್ಯಾನ್ಸು ಅಂಥದ್ದೆಲ್ಲ ನಡೆಯುತ್ತಂತೆ. ಇವಾಗ ರಾಧಾ ಕೃಷ್ಣ ಅಂತ ಹೇಳಿದ್ರೆ ಈಗ ಸುತ್ತ ಗೋಪಿಕೆಯರು ಡ್ಯಾನ್ಸು ಆ ಥರದ್ದೊಂದು ನಮ್ಮ ಮನಸ್ಸಿಗೆ ಬರುತ್ತಲ್ವ. ಇವಾಗ ಕೃಷ್ಣನ ನಡುವೆ ಎಲ್ಲ ನೋಡಿದ್ರೆ ಆ ರೀತಿ ತುಂಬ ಚೆನ್ನಾಗಿರುತ್ತಂತೆ. ಸಂಡೇಸ್ ಟೈಮು ಅಥವಾ ಏನಾದರೂ ವಿಶೇಷ ಪೂಜೆಗಳಿರೋ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತಂತೆ. ಆ ಟೈಮಲ್ಲಿ ಇಲ್ಲೆಲ್ಲ ಜನರು ತುಂಬ ಕ್ರೌಡ್ ಆಗಿರುವಾಗಲೇ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇವತ್ತೂ ಸಹ ತುಂಬಾ ಕ್ರೌಡೇ ಇತ್ತಂತೆ. ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲಿ ಇಷ್ಟೊಂದೆಲ್ಲ ಕ್ರೌಡ್ ಎಲ್ಲ ಏನೂ ಇರೋದಿಲ್ವಂತೆ. ಆದರೆ ಇವಾಗ ಆಷಾಢ ಪೂಜೆಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಮೋಸ್ಟ್ಲಿ ತುಂಬ ಕ್ರೌಡ್ ಇತ್ತಂತ ಅಂದ್ಕೊಳ್ತೀನಿ. ಬಟ್ ಕ್ರೌಡ್ ಇದ್ರೂ ಇದು ಏರಿಯಾ ಟೆಂಪಲ್ ಇರ್ತಕ್ಕಂಥ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲೂ ಸಹ ತುಂಬ ರಿಸ್ಕು, ತುಂಬ ಕ್ರೌಡು ಆ ಥರ ಎಲ್ಲ ಅನಿಸೋದಿಲ್ಲ. ಮತ್ತು ಒಂದು ಕಡೆ ಎಂಟ್ರಿ ಆಗಿಬಿಟ್ರೆ ಮತ್ತೆ ನಾವು ಔಟ್ಸೈಡ್ ಹೋಗ್ತಕ್ಕಂಥದ್ದೇ ಎಕ್ಸಿಟ್ ಇರೋ ಅಂಥದ್ದೇ ಬೇರೆ ಕಡೆ ಅಲ್ವಾ. ಹೋಗಿರೋ ಕಡೆಯಿಂದನೇ ನಾವು ಹೊರಗಡೆ ಬರೋದಿದ್ರೆ ತುಂಬ ಕ್ರೌಡ್ ಅಂತ ಅನಿಸೋದು. ಸೊ ಆ ಥರ ಎಲ್ಲ ಏನೂ ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಎಲ್ಲೂ ಏನೂ ಹಿಂಸೆ ಅಂತ ಅನಿಸ್ಲಿಲ್ಲ. ಸೊ ಹಾಗೆ ನಾವು ಎಲ್ಲ ಥಿಂಗ್ಸ್ಗಳೆಲ್ಲ ಹಾಕಿರ್ತಾರಲ್ವ, ನನಗೇನೋ ರೇಟೆಲ್ಲ ತುಂಬ ಜಾಸ್ತಿ ಅಂತ ಅನಿಸ್ತು. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮಗೇನು ಅಲ್ಲಿ ಏನೋ ತಗೋಬೇಕಂತೆಲ್ಲ ಅನಿಸಿಲ್ಲ. ನಾರ್ಮಲಿ ಬುಕ್ಸ್ಗಳು ಅದು ಮನೇಲಿ ಏನಿರುತ್ತೋ ಅದೇ ಥರ ಡೆಕೋರೇಟಿವ್ ಥಿಂಗ್ಸ್ ಆ ಥರ ಎಲ್ಲ ಇರುತ್ತೆ ಅಷ್ಟೇ. ಅದಾದ ನಂತರ ಮತ್ತು ಇಲ್ಲಿ ಫುಡ್ಡು ಕೂಡ ಸಿಗುತ್ತೆ, ಏನಾದರೂ ಸ್ನ್ಯಾಕ್ಸು ಸ್ವೀಟ್ಸು. ಅಂದರೆ ಇನ್ನೊಂದು ಮೇನ್ ಬೆನಿಫಿಟ್ಸ್ ಏನಪ್ಪ ಅಂದರೆ ಒಂದೊಂದೇ ಪೀಸ್ಗಳು ಸಿಗ್ತಾ ಇರುತ್ತೆ. ಒಂದೊಂದು ಪೀಸ್ಗೆ ಇಷ್ಟಿಷ್ಟು ರೇಟ್ ಅಂತ ಇರುತ್ತೆ. ಅದನ್ನು ಬೇಕಾದರೆ ತೊಗೋಬೋದು. ನಾವು ಸಮೋಸಾಗೆ ಒಬ್ಬಟ್ಟನ್ನು ತಗೊಂಡು ಟೇಸ್ಟ್ ಮಾಡಿದ್ವಿ. ಸಮೋಸ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ, ಹಾಗಾಗಿ ಟೇಸ್ಟ್ ಮಾಡಿ ಮತ್ತೆ ಮುಂದೆ ಬಂದರೆ ಬಿಸಿ ಬಿಸಿ ಪೊಂಗಲ್ನ ಕೊಡ್ತಾ ಇರ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಸುತ್ತ ಏನು ಮಾಡಿಬಿಟ್ಟಿದ್ದಾರೆ, ಕವರ್ ಮಾಡಿಬಿಟ್ಟಿದ್ದಾರೆ ಮೊದಲೆಲ್ಲ. ಮತ್ತೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ತಗೋಬೋದಿತ್ತಂತೆ. ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿ ತಿಂದ್ರೂ ಸಹ ಟೆಂಪಲ್ಗಳಿಗೆ ಹೋದರೆ ಅಲ್ಲಿ ಕೊಡ್ತಕ್ಕಂಥ ಪ್ರಸಾದ ಟೇಸ್ಟೇ ಬೇರೆ ಇರುತ್ತೆ. ಆ ಕ್ಯೂವಲ್ಲಿ ನಿಂತ್ಕೊಂಡು ಈಸ್ಕೊಂಡು ತಿಂತಕ್ಕಂಥ ಟೇಸ್ಟೇ ಬೇರೆ ಇರುತ್ತೆ. ಸೊ ತಿಂದ್ಬಿಟ್ಟು ಒಂದು 1/2 ಅವರ್ ಕುತ್ಕೊಂಡು ಇಬ್ರು ಮಾತಾಡ್ಕೊಂಡಿದ್ವಿ. ಆಮೇಲೆ 2 ಗಂಟೆ ಅಷ್ಟರಲ್ಲಿ ಇಲ್ಲಿ ಪ್ರಸಾದ ನೈವೇದ್ಯ ಊಟ ಇರುತ್ತಲ್ವ, ಅದು ಲಾಸ್ಟ್ ಅಂತ ಹೇಳಿದ್ರು. ಹಾಗಾಗಿ ಸರಿ ಇನ್ನೇನು ಟೈಮ್ ಆಯ್ತಲ್ವ, 2:30 ಗಂಟೆಗೆ ಟೆಂಪಲ್ ಕೂಡ ಕ್ಲೋಸ್ ಆಗುತ್ತೆ. ಮತ್ತು 4 ಗಂಟೆಯಿಂದ ಓಪನ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ವಿ, ಸರಿ ಅಂತೇಳಿ ಹೋಗಿ ಊಟವನ್ನು ಸಹ ಮಾಡಿದ್ವಿ. ಸ್ವೀಟ್ ಪೊಂಗಲ್ಲು ಹಾಗೆ ಕಡಲೆ ಉಸ್ಲಿಯನ್ನು ಕೊಟ್ಟಿದ್ದರು. ಮತ್ತು ಅನ್ನ ಸಾಂಬಾರು ಎಷ್ಟು ನೀಟಾಗಿ ಕೇಳಿ ಚೆನ್ನಾಗಿ ಬಡಿಸ್ತಾರೆ. ಹಾಗೆಯೇ ಕೊನೆಯದಾಗಿ ಮಜ್ಜಿಗೆ ಅನ್ನ ಅದೆಲ್ಲ ಸಹ ಇರುತ್ತೆ. ಊಟ ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಮತ್ತು ಊಟನೂ ಅಷ್ಟೇ ತುಂಬ ನೀಟಾಗಿ ಬಡಿಸ್ತಾರೆ. ಹಾಗೆಯೇ ಮ್ಯಾನೇಜ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾರೆ.
ಮತ್ತು ನೀಟ್ನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ಊಟದ ಹಾಲಲ್ಲಿ, ಟೆಂಪಲಲ್ಲಿ, ಪ್ರತಿಯೊಂದು ಕಡೆನೂ ಅಷ್ಟೇ ನೀಟ್ನೆಸ್ಸು ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಸರಿ ಅಂತೇಳಿ ನಾವು ಹೊರಟ್ವಿ. ಇನ್ನೇನು ಟೈಮ್ ಆಗಿತ್ತಲ್ವಾ. ಇನ್ನೊಂದು ಏನಂದರೆ ಈ ಟೆಂಪಲಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು ಅಥವಾ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಬೇಕಲ್ವಾ. ಎಲ್ಲ ಕಡೆನೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆ ಟೆಂಪಲ್ಗೆ ಹೋಗಿದ್ವಿ ಅಪ್ಪ, ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಇಲ್ಲ, ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಇಲ್ಲ, ಅಲ್ಲೆಲ್ಲ ತುಂಬ ಸ್ವಲ್ಪ ಹಿಂಸೆ ಆಯಿತು. ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಮತ್ತು ಲಗೇಜ್ ಏನಾದರೂ ತಗೊಂಡು ಬಂದಿದ್ರೆ ಲಗೇಜ್ ರೂಮ್ಸ್ಗಳು ಸಹ ನೀಟಾಗಿರುತ್ತೆ. ಮತ್ತು ಸ್ಲಿಪ್ಪರ್ಸ್ಗಳನ್ನೆಲ್ಲ ಎಲ್ಲಿ ಬಿಡೋದು ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ದೊಡ್ಡದಾದ ಹಾಲಲ್ಲಿ ದೊಡ್ಡದಾದಂಥ ಸ್ಟ್ಯಾಂಡ್ಗಳನ್ನು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅದು ಏನೂ ತೊಂದರೆ ಇಲ್ಲ. ಕೆಲವೊಂದು ಕಡೆ ಟೆಂಪಲ್ಗಳಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಗಳಿರುತ್ತೆ, ಬಟ್ ಕೆಲವೊಂದು ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಸ್ಲಿಪ್ಪರ್ಸ್ಗಳು ಸಿಕ್ಕಿದ್ರೂ ಸಿಗುತ್ತೆ, ಸಿಕ್ಕಿಲ್ಲ ಅಂದರೂ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲೇ ಓರಿಯನ್ ಮಾಲ್ ಇತ್ತು. ಸೊ ಅವಳು ತುಂಬ ದಿನ ಆಯಿತು ನಾನು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅವ್ರಿಗೆ ನಿಯರ್ ಇರೋದ್ರಿಂದ ಒಂದು ಹಾಫ್ ಆನ್ ಅವರಲ್ಲಿ ಹೊರಟೋಗ್ತಾರೆ. ನನಗೆ ಒಂದು 2-3 ಅವರ್ಸೇ ಟೈಮ್ ಆಗಿಬಿಡುತ್ತೆ ಬರೋದಕ್ಕೆ. ಸೊ ಹಾಗಾಗಿ ಟೈಮ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಹೊರಟು ಬಂದುಬಿಟ್ಟೆ. ತುಂಬ ಮಳೆ ಶುರು ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ನಿಲ್ಲೋದಕ್ಕೆ ಆಗಲಿಲ್ಲ. ಅಲ್ಲಿ ಮಳೆ ಇರೋದ್ರಿಂದ ತುಂಬಾ ಟ್ರಾಫಿಕ್ ಅಂತ ಅನಿಸ್ಬಿಡ್ತು. ಏನು ಗಾಡಿ ಬಸ್ಸು ಮೂನೇ ಆಗ್ತಾಯಿಲ್ಲ ಆ ಥರ ಅಂತ ಫೀಲ್ ಆಗ್ಬಿಡುತ್ತೆ ನನಗೆ. ಸರಿ ಅಂತ ನಾನು ಅಲ್ಲಿ ಒಂದು 4 ಗಂಟೆ ಅಷ್ಟರಲ್ಲಿ ಅಲ್ಲಿ ಮುಗಿಸ್ಕೊಂಡು ಬಿಟ್ಟರೆ ಮತ್ತೆ ಮನೆಗೆ ಸೇರುವಷ್ಟರಲ್ಲಿ ನೈಟು ಒಂದು 7:30 8 o'clock ನಿಯರ್ ಆಗಿಬಿಡ್ತು. ತುಂಬಾ ಟೈಮ್ ಆಗಿಬಿಡ್ತು. ಟ್ರಾಫಿಕ್ ಆಗಿರೋದ್ರಿಂದ ತುಂಬಾ ಮಳೆ ಕೂಡ ಬರ್ತಾ ಇತ್ತಲ್ಲ, ಹಾಗಾಗಿ ತುಂಬಾ ಟ್ರಾಫಿಕ್ಕು. ಮತ್ತೆಲ್ಲರೂ ರಿಟರ್ನ್ ಬರ್ತಕ್ಕಂಥ ಟೈಮ್ ಅಲ್ವಾ ಈ ಟೈಮಲ್ಲಿ. ಸೊ ಹಾಗಾಗಿ ಏನಾಗ್ಬಿಟ್ಟಿತ್ತು, ತುಂಬಾ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು ಅಂತೇಳಿ ರಿಟರ್ನ್ ಬಂದಿದ್ದಾಯಿತು. ಬರುವಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿ, ರೈಸೆಲ್ಲ ಮಾಡಿ ಊಟವನ್ನು ಮಾಡಿದ್ರು. ಮತ್ತು ನಾನು 1 ವೀಕ್ ಹಿಂದೆಯೇ ಗೋಲ್ಗುಪ್ಪ ಬೇಕಂತ ಕೇಳಿದ್ದೆ. ಸೊ ತಂದು ಕೊಡೋಕ್ಕಾಗಿರಲಿಲ್ಲ. ಏನಕ್ಕೆ ಔಟ್ಸೈಡ್ ಹೋಗಿದ್ರು ಬುಕ್ಸ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ರು. ಮಳೆಗಂತೂ ತುಂಬ ಟಯರ್ಡಾಗಿ ಬಂದಿದ್ದಕ್ಕೂ ಮಳೆಗಂತೂ ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು ತಿನ್ನೋದಕ್ಕೆ. ಯಾವಾಗಲಾದರೂ ಸಮ್ಟೈಮ್ಸ್ ಬೇಕಂತ ಹೇಳಿದ್ರೆ ಈ ರೀತಿ ಔಟ್ಸೈಡಿಂದ ತಗೊಂಡು ಬಂದು ತಿಂತಾ ಇರ್ತೀವಿ. ಎಷ್ಟೇ ಹೆಲ್ದಿ ಈಟಿಂಗ್ ಮಾಡಿದ್ರು ಅಷ್ಟೇ ಮಕ್ಕಳು ಬೇರೆ ಕಡೆ ಎಲ್ಲ ನೋಡಿರ್ತಾವಲ್ವ, ಅದನ್ನು ಕೇಳ್ತವೆ ನಾವು ಈ ಥರ ಎಲ್ಲ ತಿನ್ಬೇಕಂತೇಳಿ. ಮತ್ತು ಎಲ್ಲ ಅಪ್ಪ ಅಮ್ಮನೂ ಕೊಡಿಸ್ತಾರೆ, ನಮ್ಮ ಮನೇಲಿ ಏನೂ ಕೊಡಿಸೋದೇ ಇಲ್ಲ ಈ ಥರ ಅಂತೇನೋ ತುಂಬಾ ಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ, ಆ ಥರ ಎಲ್ಲ ಅಂದ್ಕೊಳ್ತವೆ. ಹಾಗಾಗಿ ಸಮ್ಟೈಮ್ಸ್ ಯಾವಾಗಲಾದರೂ ಬೇಕಂತ ಅನಿಸಿದ್ರೆ ಏನು ಮಾಡ್ತೀವಿ, ತಗೊಂಡು ಬಂದು ತಿಂತೀವಿ. ತುಂಬ ಖಾರ ಹಾಕ್ಸ್ಬಿಟ್ಟಿದ್ರು, ತುಂಬ ಖಾರ ಅಂತ ಅನಿಸ್ತಾ ಇತ್ತು. ತಿನ್ನೋಕ್ಕಂತೂ ತುಂಬ ಚೆನ್ನಾಗೇನೋ ಇತ್ತು, ಬಟ್ ತುಂಬ ಖಾರ ಅನಿಸ್ತಿತ್ತು. ಇಷ್ಟೊಂದು ಖಾರ ತಿಂದ್ಬಿಟ್ರೆ ಹೊಟ್ಟೆ ಎಲ್ಲ ಉರಿ ಅಂತ ಅನಿಸ್ತಾ ಇರುತ್ತೆ. ಈ ಥರ ತಿಂದರೆ ಕೊನೆಯಲ್ಲಿ ಒಂದು ಲೋಟ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಬಟ್ ಎಷ್ಟೇ ಪೇಯ್ನ್ ಅಂತ ಅನಿಸ್ತಿದ್ರು, ಎಷ್ಟೇ ಉರಿ ಅಂತ ಅನಿಸ್ತಾ ಇದ್ರೂ ಅದೇನೋ ಅಂತಾರಲ್ಲ ಹಂಗೆ ತಿನ್ನೋದಂತೂ ಅದನ್ನೇ ತಿನ್ನಬೇಕಂತ ಇಷ್ಟ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕುತ್ಕೊಂಡು ಹೇಗೂ ಮಳೆ ಬರ್ತಾಯಿತ್ತು ಹೊರಗಡೆ, ತುಂಬಾ ಮಳೆ ಬಂತು ನಿನ್ನೆ. ಹಾಗಾಗಿ ತುಂಬಾ ಚಳಿ ಇತ್ತು ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ತಗೊಂಡು ಬಂದು ತಿಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಮಾರ್ನಿಂಗಿಂದ ನೈಟ್ ತನಕ ಈ ರೀತಿಯಾಗಿತ್ತು ಇವತ್ತು ನನ್ನ ದಿನದ ರೊಟೀನು. ಯಾರಾದ್ರೂ ಅಲ್ಲೇ ಅಕ್ಕಪಕ್ಕ ಇಸ್ಕಾನ್ ಟೆಂಪಲ್ ನಿಯರ್ ಏನಾದರೂ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಎಲ್ಲೆಲ್ಲಿಂದನೂ ಹುಡ್ಕೊಂಡೆಲ್ಲ ಬರ್ತೀವಿ ಟೆಂಪಲನ್ನು ನೋಡಬೇಕಂತ. ನೀವು ಅಲ್ಲೇ ನಿಯರ್ ಇದ್ರೂ ಸಹ ಅದಕ್ಕೆ ಹೋಗಿ ನೋಡಿರೋದಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತು ಸ್ವಲ್ಪ ಮೂಡು ಕೂಡ ಫ್ರೆಶ್ ಆಗುತ್ತೆ. ಒಂದೇ ದಿನ ಎದ್ದು ಅದೇ ಕೆಲಸಗಳು, ಅದೇ ಮಕ್ಕಳು ಆ ಥರ ಎಲ್ಲ ಮಾಡ್ತಾ ಇರ್ತೀವಲ್ವ. ಸೊ ಸ್ವಲ್ಪ ರಿಲೀಫ್ ಸಿಕ್ತಂಗೆ ಆಗುತ್ತೆ. ಅದರಲ್ಲೂ ಫ್ರೆಂಡ್ ಜೊತೆ ಎಲ್ಲ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಕೂಡ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದಿರ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಇನ್ ಕೇಸ್ ಇಷ್ಟ ಆಯಿತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸಹ ಎಲ್ಲರಿಗೂ ಸಹ ಧನ್ಯವಾದಗಳು. ನಿಮ್ಮ ದಿನ ಕೂಡ ಚೆನ್ನಾಗಿರಲಿ. ಥ್ಯಾಂಕ್ ಯು.